ಸೊ ಮೊದಲು ನೀವೇನ್ ಮಾಡಬೇಕಾಗುತ್ತೆ, KSEB ಅವರ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಸೊ ಈ ಒಂದು ವೆಬ್ ಪೇಜ್ಗೆ ಎಂಟರ್ ಆದ್ಮೇಲೆ ಇಲ್ಲಿ ನೋಡಿ ಕ್ಲಿಕ್ ಟು ಸಬ್ಮಿಟ್ ಸ್ಕ್ಯಾನ್ ಕಾಪಿ ಅಂತ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಗೆ ತೋರಿಸ್ತಾ ಇದೆ ಅಲ್ವಾ, ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ ಕಾಪಿ ಆಫ್ ಸೆಕೆಂಡ್ PUC 2025 ಎಕ್ಸಾಮ್ ಒನ್ ಅಂತ. ಸೊ ಓಕೆ, ನೆಕ್ಸ್ಟ್ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ತೋರಿಸ್ತಾ ಇದೆ ಅಲ್ವಾ, ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ ಕಾಪಿ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವೇನ್ ಮಾಡಿದ್ರಲ್ಲ, ಜಸ್ಟ್ ನಿಮ್ಮ ರಿಜಿಸ್ಟರ್ ನಂಬರ್ ಏನಿರುತ್ತೆ ಅದನ್ನ ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿದ್ದಾದ್ಮೇಲೆ ಈ ಒಂದು ಫೀಲ್ಡ್ಸ್ ಏನಿದಾವೆ ಅಂದ್ರೆ ಕ್ಯಾಂಡಿಡೇಟ್ಸ್ ನೇಮು, ಮದರ್ಸ್ ನೇಮು, ಮತ್ತೆ ನಿಮಗೆ ಬಂದಂತಹ ಮಾರ್ಕ್ಸ್ ಇವೆಲ್ಲ ಕೂಡ ಆಟೋಮೆಟಿಕಲಿ ಫಿಲ್ ಆಗುತ್ತೆ. ಅಷ್ಟು ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ, ನೀವೇನು ಯೂಸ್ ಮಾಡ್ತಿದ್ರೆ ಅದನ್ನ ಎಂಟರ್ ಮಾಡಿ, ಮತ್ತೆ ನಿಮ್ಮ ಸಿಟಿ ನೇಮ್ ಅಥವಾ ವಿಲೇಜ್ ನೇಮ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮ ಜಿಲ್ಲೆಯ ಪಿನ್ ಕೋಡ್ ನ ಕೂಡ ಎಂಟರ್ ಮಾಡಬೇಕಾಗುತ್ತೆ. ಮತ್ತೆ ನೀವೇನು ಇಮೇಲ್ ಐಡಿ ವರ್ಕ್ ಮಾಡ್ತಿದ್ದೀರಾ ಆ ಒಂದು ಇಮೇಲ್ ಐಡಿನ ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ನಿಮ್ಮ ತಾಲೂಕನ್ನ ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದಾದ್ಮೇಲೆ ನಿಮಗೆ ಯಾವ ಒಂದು ಸಬ್ಜೆಕ್ಟಿನ ಸ್ಕ್ಯಾನ್ ಕಾಪಿ ಬೇಕು ಅದ್ರ ಆಧಾರದ ಮೇಲೆ ನೀವು ಇಲ್ಲಿ SR ಅಂತ ಕೊಡಬೇಕಾಗುತ್ತೆ. ಅಕಸ್ಮಾತ್ ನಿಮಗೆ ಇಲ್ಲಿ ಫಿಸಿಕ್ಸ್ ಬೇಕು ಅಂತಂದ್ರೆ ಇಲ್ಲಿ SR ಅಂತ ಇದೆ, ನಿಮಗೆ ಫಿಸಿಕ್ಸ್ ಸಬ್ಜೆಕ್ಟಿನ ಸ್ಕ್ಯಾನ್ ಕಾಪಿ ಬೇಕು ಅಂತಂದ್ರೆ ಇಲ್ಲಿ S ಅಂತ ಕೊಡಬಹುದು. ಇಲ್ಲಿ ತೋರಿಸುತ್ತೆ ಅಲ್ವಾ, ಸ್ಕ್ಯಾನ್ ಕಾಪಿಗೆ ಎಷ್ಟು ಫೀಸ್ ಇರುತ್ತೆ ಅಂತ, 530 ಇರುತ್ತೆ, ಇದು 530 ಇರುತ್ತೆ ಅಂತ ತೋರಿಸುತ್ತೆ. ಇದನ್ನ ಕೊಟ್ಟಾದ್ಮೇಲೆ ನಿಮಗೆ ಫೀ ಪೇಮೆಂಟ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ, ಫೀ ಅನ್ನು ಪೇಮೆಂಟ್ ಮಾಡಿ. ಸೊ ಮೊದಲು ನೀವೇನ್ ಮಾಡಬೇಕಾಗುತ್ತೆ, KSEB ಅವರ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಸೊ ಈ ಒಂದು ವೆಬ್ ಪೇಜ್ಗೆ ಎಂಟರ್ ಆದ್ಮೇಲೆ ಇಲ್ಲಿ ನೋಡಿ ಕ್ಲಿಕ್ ಟು ಸಬ್ಮಿಟ್ ಸ್ಕ್ಯಾನ್ ಕಾಪಿ ಅಂತ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಗೆ ತೋರಿಸ್ತಾ ಇದೆ ಅಲ್ವಾ, ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ ಕಾಪಿ ಆಫ್ ಸೆಕೆಂಡ್ PUC 2025 ಎಕ್ಸಾಮ್ ಒನ್ ಅಂತ. ಸೊ ಓಕೆ, ನೆಕ್ಸ್ಟ್ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ತೋರಿಸ್ತಾ ಇದೆ ಅಲ್ವಾ, ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ ಕಾಪಿ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವೇನ್ ಮಾಡಿದ್ರಲ್ಲ, ಜಸ್ಟ್ ನಿಮ್ಮ ರಿಜಿಸ್ಟರ್ ನಂಬರ್ ಏನಿರುತ್ತೆ ಅದನ್ನ ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿದ್ದಾದ್ಮೇಲೆ ಈ ಒಂದು ಫೀಲ್ಡ್ಸ್ ಏನಿದಾವೆ ಅಂದ್ರೆ ಕ್ಯಾಂಡಿಡೇಟ್ಸ್ ನೇಮು, ಮದರ್ಸ್ ನೇಮು, ಮತ್ತೆ ನಿಮಗೆ ಬಂದಂತಹ ಮಾರ್ಕ್ಸ್ ಇವೆಲ್ಲ ಕೂಡ ಆಟೋಮೆಟಿಕಲಿ ಫಿಲ್ ಆಗುತ್ತೆ. ಅಷ್ಟು ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ, ನೀವೇನು ಯೂಸ್ ಮಾಡ್ತಿದ್ರೆ ಅದನ್ನ ಎಂಟರ್ ಮಾಡಿ, ಮತ್ತೆ ನಿಮ್ಮ ಸಿಟಿ ನೇಮ್ ಅಥವಾ ವಿಲೇಜ್ ನೇಮ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮ ಜಿಲ್ಲೆಯ ಪಿನ್ ಕೋಡ್ ನ ಕೂಡ ಎಂಟರ್ ಮಾಡಬೇಕಾಗುತ್ತೆ. ಮತ್ತೆ ನೀವೇನು ಇಮೇಲ್ ಐಡಿ ವರ್ಕ್ ಮಾಡ್ತಿದ್ದೀರಾ ಆ ಒಂದು ಇಮೇಲ್ ಐಡಿನ ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ನಿಮ್ಮ ತಾಲೂಕನ್ನ ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದಾದ್ಮೇಲೆ ನಿಮಗೆ ಯಾವ ಒಂದು ಸಬ್ಜೆಕ್ಟಿನ ಸ್ಕ್ಯಾನ್ ಕಾಪಿ ಬೇಕು ಅದ್ರ ಆಧಾರದ ಮೇಲೆ ನೀವು ಇಲ್ಲಿ SR ಅಂತ ಕೊಡಬೇಕಾಗುತ್ತೆ. ಅಕಸ್ಮಾತ್ ನಿಮಗೆ ಇಲ್ಲಿ ಫಿಸಿಕ್ಸ್ ಬೇಕು ಅಂತಂದ್ರೆ ಇಲ್ಲಿ SR ಅಂತ ಇದೆ, ನಿಮಗೆ ಫಿಸಿಕ್ಸ್ ಸಬ್ಜೆಕ್ಟಿನ ಸ್ಕ್ಯಾನ್ ಕಾಪಿ ಬೇಕು ಅಂತಂದ್ರೆ ಇಲ್ಲಿ S ಅಂತ ಕೊಡಬಹುದು. ಇಲ್ಲಿ ತೋರಿಸುತ್ತೆ ಅಲ್ವಾ, ಸ್ಕ್ಯಾನ್ ಕಾಪಿಗೆ ಎಷ್ಟು ಫೀಸ್ ಇರುತ್ತೆ ಅಂತ, 530 ಇರುತ್ತೆ, ಇದು 530 ಇರುತ್ತೆ ಅಂತ ತೋರಿಸುತ್ತೆ. ಇದನ್ನ ಕೊಟ್ಟಾದ್ಮೇಲೆ ನಿಮಗೆ ಫೀ ಪೇಮೆಂಟ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ, ಫೀ ಅನ್ನು ಪೇಮೆಂಟ್ ಮಾಡಿ.